ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಕಾಂತಶ್ರೀ. ನೋಡಿ ಇವತ್ತಿನ ಬೆಳಗ್ಗೆ ನಾನು ಇವತ್ತಿನ ವ್ಲಾಗ್ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾನು ಎದ್ದಿದ್ದೀನಿ, ನನ್ನ ಜೊತೆಗೆ ಅಪ್ಪನೂ ಎದ್ದೇಳ್ತಾನೆ ಬೇಗ. ಅವನೇ ಫಸ್ಟ್ ಎದ್ಬಿಟ್ಟು ನಾನು ಎಬ್ಬರಿಸ್ತಾನೆ. ಇದು ಏನು ಕೆಲಸ ಮಾಡಿದ್ರು ಎಲ್ಲದರಲ್ಲೂ ಸುಮ್ಮನೆ ಹೆಲ್ಪ್ ಮಾಡ್ತಾ ಇರ್ತಾನೆ. ನಾನು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ತಾಯಿದ್ದೀನಿ. ಅಪ್ಪನೂ ಆ ಕಡೆ ಈ ಕಡೆ ಕಸ ಗುಡಿಸ್ತಾ ಇದ್ದಾನೆ. ಅಮ್ಮ ಮತ್ತು ತಮ್ಮ ಇನ್ನೂ ಮಲಗಿದ್ರು. ಸೊ ನಾನು ಅವರಿಬ್ಬರನ್ನೂ ಎಬ್ಬರಿಸಲಿಲ್ಲ. ಬಾಗಿಲಿಗೆ ನೀರು ಹಾಕ್ಬಿಟ್ಟು ಹಾಲು ತರಕ್ಕೆ ಹೋದೆ. ನಾನೇ ಯಾರೂ ಇರಲಿಲ್ಲ. ಹಾಲು ತೊಗೊಬಂದು ಟೀ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಪ್ಪು ನೋಡಿ ಬೇಗ ಹಾಲು ಕೊಡು ಅಂತ ಕೇಳ್ತಾ ಇದ್ದಾನೆ. ಅವನಿಗೆ ಕಾಯೋ ಅಷ್ಟು ಪೇಷನ್ಸ್ ಇಲ್ಲ. ಅವ್ನು ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಬೇಕಾಯ್ತಾ ಅವನಿಗೆ? ಹಾಲು, ಬ್ರೆಡ್ಡು, ಬಿಸ್ಕೆಟು ಬೇಕೇ ಬೇಕು. ಒಟ್ಟು ಎದ್ದ ತಕ್ಷಣ ಬೇಕೇ ಕೊಡಬೇಕು. ಬೇಗ ಅವನಿಗೆ ಹಾಲು ಕೊಡೋಣ ಅಂತ ಇಟ್ಟೆ. ಹಾಗೆ ಎಲ್ಲರೂ ಕಾಫಿ ಮಾಡಿಬಿಟ್ಟು ಎಬ್ಬಿಸೋಣ ಅಂತ ಎಬ್ಬಿಸಲಿಲ್ಲ. ನಮ್ಮ ಮನೆಯವರು ಕೂಡ ಮಲಗಿದ್ರು. ನೋಡಿ ಹಾಲೆಲ್ಲ ಮುಗಿದ ಮೇಲೆ ಹೆಂಗೆ ಚೆಲ್ಕೊಟ್ಟಿದ್ದಾನೆ ಅಪ್ಪು. ಕಾಫಿ ಮಾಡ್ತಾಯಿದ್ದೀನಿ. ನೆನ್ನೆ ನೈಟ್ ಟಿಫನ್ ಏನು ಮಾಡೋದಂತ ಯೋಚನೆ ಮಾಡಲಿಲ್ಲ. ಇವಾಗ ಏನು ಟಿಫನ್ ಮಾಡಲಿ ಅಂತ ಟೆನ್ಷನ್ ಆಗ್ತಾಯಿದೆ. ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಏನಾದರೂ ಟಿಫನ್ ಮಾಡಬೇಕು. ನೈಟೇ ಡಿಸೈಡ್ ಮಾಡಿದರೆ ಬೆಳಗ್ಗೆ ಕಷ್ಟ ಆಗೋಲ್ಲ. ನೈಟೇ ಡಿಸೈಡ್ ಮಾಡಿಕೊಂಡು ಎಲ್ಲ ಎತ್ತಿಟ್ಟಿದ್ರೆ ಮಾರ್ನಿಂಗ್ ಬೇಗ ಟಿಫನ್ ಮಾಡ್ಬೋದು. ಬಟ್ ನಾನು ಸ್ವಲ್ಪ ನೆನ್ನೆ ಟಯರ್ಡ್ ಆಗಿತ್ತು ಅಂತ ಬೇಗ ಮಲಗಿಬಿಟ್ಟೆ. ಆಯಿತು, ಕಾಫಿ ನೋಡಿ. ಸಕ್ಕರೆ ಕೂಡ ತಿಂತಾಯಿದ್ದಾನೆ. ಏನಾದರೂ ತಿಂತಾನೇ ಇರಬೇಕು ಇವನು, ಸುಮ್ಮನೆ ಅಂತೂ ಕೂತ್ಕೊಳ್ಳೋದೇ ಇಲ್ಲ. ಕಾಫಿ ಮಾಡಿಬಿಟ್ಟು ಅಮ್ಮನ ಎಬ್ಬಿಸಿ ಕೊಟ್ಟೆ. ಮತ್ತು ಬೇಗ ಟಿಫನ್ಗೆ ರೆಡಿ ಮಾಡಿಕೊಂಡೆ. ಯಾಕಂದರೆ ನನ್ನ ತಮ್ಮನಿಗೆ ಕೂಡ ಇವತ್ತು ಮಾರ್ನಿಂಗ್ ಕ್ಲಾಸು, ಸ್ಯಾಟರ್ಡೇ ಇವತ್ತು. ಅದಕ್ಕೆ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಆದರೆ ಪಲಾವ್ ಬೇಗ ಅವನು ಹೋಗೋ ಟೈಮಿಗೆ ಆಗಲಿಲ್ಲ. ನಿಧಾನಕ್ಕೆ ಮಾಡು, ನಾನು ಸ್ಕೂಲಿಗೆ ಹೋಗ್ತೀನಿ ಅಂತ ಅಂದ. ಸೊ ನಿಧಾನಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಟಿಫನಿಗೆ ರೆಡಿ ಮಾಡಿಟ್ಟು ಸ್ನಾನಕ್ಕೆ ಹೋಗಬೇಕು ನಾನೀಗ. ನನ್ನ ತಮ್ಮ ಡ್ಯೂಟಿಗೆ ಹೋಗ್ತಾಯಿದ್ದಾನೆ. ನನ್ನ ತಮ್ಮನ್ನ ಅಪ್ಪು ತುಂಬ ಹಚ್ಕೊಂಡಿದ್ದಾನೆ ಆಯಿತಾ. ನೋಡಿ ಹಾಗೆ ತುಂಟಾಟ ಮಾಡ್ತಾಯಿದ್ದಾನೆ. ನಾನು ಬೇಗ ಟಿಫನಿಗೆಲ್ಲ ರೆಡಿ ಇಟ್ಟು ಕುಕ್ಕರ್ನ ಮುಚ್ಚಿಟ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಕಾಯ್ತಾಯಿದ್ದೀನಿ. ಹಾಗೆ ಅಪ್ಪುಗೂ ಮತ್ತು ಸ್ನಾನ ಮಾಡಿಸ್ಬೇಕು ನಾನು. ಯಾಕಂದರೆ ನಾನು ಹೋಗೋದ್ರೊಳಗೆ ಅವನಿಗೆ ಟಿಫನ್ ಮಾಡಿಸ್ಬಿಟ್ಟು ರೆಡಿ ಮಾಡಿ ಹೋಗಬೇಕು. ನನ್ನ ದೊಡ್ಡ ಮಗ ಇಲ್ಲ, ಊರಿಗೆ ಹೋಗಿದ್ದಾನೆ. ಅವನು ಇವತ್ತು ಬರ್ತಾನೆ, ನಾಳೆ ಬರ್ತಾನೆ. ಯಾಕಂದರೆ ಮಂಡೇ ಸ್ಕೂಲ್ ಓಪನ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ನೋಡಿ ಎಲ್ಲ ಜೋಡಿಸಿ ಇಟ್ಬಿಟ್ಟು ಹೋಗ್ತಾಯಿದ್ದೀನಿ. ಇಲ್ಲೂ ಕೂಡ ಅಪ್ಪು ಬಂದು ಹೆಲ್ಪ್ ಮಾಡ್ತಾಯಿದ್ದಾನೆ. ಏನಾದರೂ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಐತೆ. ಇವತ್ತು ಪೂಜೆ ಮಾಡಲ್ಲ, ಯಾಕಂದರೆ ಇಲ್ಲಿ ಸ್ವಲ್ಪ ಯಾರೋ ನಮ್ಮ ಮನೆ ಹತ್ರ ಯಾರೋ ಡೆತ್ ಆಗಿದ್ದಾರೆ. ಸೊ ಹಾಗಾಗಿ ಇವತ್ತು ಪೂಜೆ ಮಾಡೋ ಹಾಗಿಲ್ಲ. ನಾನು ಸ್ನಾನ ಮಾಡ್ಕೊಂಡು ಬಂದೆ. ಅಪ್ಪನ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಅವನು ಹೇಳಿದ ಬಟ್ಟೆನೇ ಹಾಕ್ಬೇಕು ಅವನಿಗೆ ಆಯಿತಾ. ಡೈಲಿ ಜೀನ್ಸ್ ಪ್ಯಾಂಟೇ ಹಾಕಬೇಕು, ಇಲ್ಲ ಜೀನ್ಸ್ ಚಡ್ಡಿ ಹಾಕ್ಬೇಕು ಇವನಿಗೆ. ಇಲ್ಲ ಅಂದರೆ ಬೇರೆದು ಹಾಕ್ಕೊಳ್ಳಲ್ಲ. ನೋಡು ಹಾಕ್ಕೊಳ್ಳಲ್ಲ ಅಂತ ಇದ್ದಾನೆ. ಆದರೂ ನಾನು ಫೋರ್ಸ್ ಮಾಡಿಬಿಟ್ಟು ಹಾಕಿದ್ದೀನಿ. ಅಳ್ತಾ ಇದ್ದಾನೆ, ಬೇಡ ಅಂತ ಹೇಳ್ತಾ ಇದ್ದಾನೆ. ನೋಡಿ ಅಳ್ತಾ ಇದ್ದಾನೆ ಆಯಿತಾ. ಏನು ಮಾಡಿದ್ರು ಜೀನ್ಸ್ ಚಡ್ಡಿನೇ ಬೇಕು ಅವನಿಗೆ, ಜೀನ್ಸ್ ಪ್ಯಾಂಟು ಇಲ್ಲ. ಇಷ್ಟು ಚಿಕ್ಕವನು ಇಷ್ಟು ಹಠ ಮಾಡ್ತಾನೆ. ನನ್ನ ದೊಡ್ಡ ಮಗ ಕೂಡ ಇಷ್ಟೊಂದು ಹಠ ಮಾಡೋದಿಲ್ಲ. ರೆಡಿ ಮಾಡಿಬಿಟ್ಟು ಆಯಿತು, ಅವನು ಹೇಳಿದ ಮತ್ತು ನಾನು ಕೇಳ್ತಾ ಇಲ್ಲ. ನೋಡಿ ಹಾಕ್ಕೊಳ್ತಾ ಇಲ್ಲ, ಹಿಂದೆ ಹೋಗ್ತಾ ಇದ್ದಾನೆ. ಹಾಕು ಅಪ್ಪು ಅಂದರೂ ಹಾಕ್ಕೊಳ್ತಾ ಇಲ್ಲ, ಆಳ್ತಾ ಇದ್ದಾನೆ. ಆದರೂ ನಾನು ಹೇಗೋ ಹಾಕಿದೆ, ಬಿಡಲಿಲ್ಲ. ಮತ್ತು ಇವಾಗ ಹಾಕಿದ್ರು ಅವನು ಸುಮ್ಮನೆ ಇರಲ್ಲ. ನೋಡಿ ಹೆಂಗೆ ಓಡ್ತಾ ಇದ್ದಾನೆ ನೋಡಿ ತೊಗೊಬರೋಕ್ಕೆ. ಹೌದಾ, ಏನು ನೋಡಿ ತೊಗೊಂಡಿದ್ದಾನೆ. ಇದನ್ನು ಹಾಕ್ಬೇಕಂತೆ ನಾನು. ಆಯಿತು ಹಾಕೋಣ ಅಂತ ಸುಮ್ಮನೆ ಯಾಕೆ ಕಳಿಸ್ಲಿ ಅಂತ ಹಾಕಿದೆ. ಟಿಫನ್ ರೆಡಿ ಆಗಿತ್ತು. ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡು ಮುಗಿಸ್ಕೊಂಡು ಬಂದರು ಡ್ಯೂಟಿಗೆ ಹೋಗೋಕ್ಕೆ. ಇನ್ನು ಅಮ್ಮನ ಸ್ನಾನ ಆಗಿಲ್ಲ. ಸೊ ನಾನು ನಮ್ಮ ಮನೆಯವರಿಗೆ ಮತ್ತು ಅಪ್ಪುಗೆ ಟಿಫನ್ಗೆ ಹಾಕ್ಕೊಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಮನೆಯವ್ರು ಹೊರಗಡೆ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಅಪ್ಪು ಟಿಫನ್ಗೋಸ್ಕರ ಕಾಯ್ತಾ ಇದ್ದಾನೆ ಕೂತ್ಕೊಂಡು. ನಾನು ಬೇಗ ಟಿಫನ್ ಮಾಡ್ಕೊಂಡು ಹೋಗಬೇಕು, ಯಾಕಂದರೆ ನನಗೂ ಲೇಟ್ ಆಗ್ತಾ ಬಂತು. ಟಿಫನಿಗೆ ಮಾಡೋಕ್ಕೆ ಹಾಕ್ಕೊಟ್ಟಿದ್ದೀನಿ ನಾನು ನಮ್ಮ ಮನೆಯವರಿಗೆ ಮತ್ತು ಅಪ್ಪುಗೆ. ನಾನು ಕೂಡ ಹಾಗೆ ಅವ್ರ ಜೊತೆ ಟಿಫನ್ ಮಾಡ್ತಾಯಿದ್ದೀನಿ. ಹೀಗೆ ಕೂತ್ಕೊಂಡು ಏನೋ ಕಷ್ಟ ಸುಖ ಮಾತಾಡ್ತಾ ಇದ್ವಿ. ಸುಮ್ಮನೆ ನಮ್ಮವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಏನಾದರೂ ಮಾತಾಡ್ತಾ ಇದ್ದರೆ ಮಾತಾಡ್ತಾನೆ ಇರಬೇಕು ಅನಿಸುತ್ತೆ. ಆ ದಿನ ಕಳೆಯೋದೇ ಗೊತ್ತಾಗಲ್ಲ ಅಲ್ವಾ. ನೋಡಿ ಏನೋ ಮಾತಾಡ್ತಾ ಇದ್ದೀವಿ. ಅಪ್ಪು ಕೂಡ ಸುಮ್ಮನೆ ಏನೇನೋ ಕೇಳ್ತಾ ಇದ್ದಾನೆ.
ಮನೇಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದೇ ಒಂದು ಖುಷಿ. ಬಟ್ ಈ ಟೈಮು ಡ್ಯೂಟಿ ಅದು ಇದು ಕೆಲಸ ಅಂತ ಯಾರೂ ಸರಿಯಾಗಿ ಇವಾಗಿನ ಕಾಲದಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕೆ ಆಗ್ತಾಯಿಲ್ಲ. ನಮ್ಮ ಮನೆಯವ್ರದ್ದು ಟಿಫನ್ ಮುಗಿಸ್ಕೊಂಡು ಬಾಯ್ ಮಾಡಿ ಹೋಗ್ತಾ ಇದ್ದಾರೆ. ಅಪ್ಪು ಡೈಲಿ ಅಳ್ತಾ ಇದ್ದ, ಇವತ್ತು ಅಳ್ತಾ ಇಲ್ಲ. ಯಾಕಂದರೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ನಮ್ಮ ಮನೆಯವ್ರು ಹೋದರು. ಮತ್ತು ಆಟ ಆಡೋಕ್ಕೆ ಹೋದ ಅಪ್ಪು ಹೊರಗಡೆ. ನಾನು ಕೂಡ ರೆಡಿಯಾಗಿ ಡ್ಯೂಟಿಗೆ ಹೋಗ್ತಾಯಿದ್ದೀನಿ. ನೋಡಿ ಅಪ್ಪುಗೆ ಬಾಯ್ ಮಾಡ್ತಾಯಿದ್ದೀನಿ. ಅಪ್ಪು ಏನಾದರೂ ತಿನ್ನೋಕ್ಕೆ ಕೊಟ್ಟರೆ ಮಾತ್ರ ಬಾಯ್ ಮಾಡ್ತಾನೆ ಆಯಿತಾ, ಇಲ್ಲಾಂದರೆ ಬಾಯ್ ಮಾಡಲ್ಲ. ಮತ್ತು ಅವ್ನ ಮೂಡ್ ಹೆಂಗಿರುತ್ತೆ ಡೈಲಿ ಅಂತ ಗೊತ್ತಿಲ್ಲ. ಒಂದೊಂದು ದಿನ ಬಾಯ್ ಮಾಡ್ತಾನೆ, ಒಂದೊಂದು ದಿನ ತುಂಬ ಹಠ ಮಾಡ್ತಾನೆ. ಅವಾಗಂತೂ ತುಂಬ ಬೇಜಾರಾಗುತ್ತೆ ಅವ್ನು ಹತ್ತಾಗ. ಆದರೂ ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕಲ್ಲ. ಬಾಯ್ ಅಪ್ಪು. ನೋಡಿ ಎಷ್ಟು ಚೆನ್ನಾಗಿ ಬಾಯ್ ಮಾಡ್ತಾಯಿದ್ದಾನೆ. ಅಮ್ಮ ನೀನು ಹೋಗು, ಡೋರ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸರಿ ಬಾಯ್, ಸಂಜೆ ಬೇಗ ಬರ್ತೀನಿ ಅಂತ ಹೇಳಿ ಬಂದೆ ನಾನು ಡ್ಯೂಟಿಗೆ. ಆದರೂ ಅವನ ಕಡೆನೇ ಯೋಚನೆ ಆಗಿರುತ್ತೆ ನನಗೆ. ಈಗ ಖುಷಿಯಾಗಿ ಕಳಿಸ್ಕೊಟ್ರೆ ಏನಾಗಲ್ಲ. ಬಟ್ ಅವ್ನು ಹತ್ತಿದ ದಿನ ಅಂತೂ ನನಗಂತೂ ಡ್ಯೂಟಿಲಿ ಟೈಮ್ ತುಂಬ ಹೋಗೋದು ಕಷ್ಟ ಆಗುತ್ತೆ. ಅವನ ಬಗ್ಗೆನೇ ನೆನಪಾಗ್ತಾ ಇರುತ್ತೆ. ನಾಳೆ ನನ್ನ ದೊಡ್ಡ ಮಗನೂ ಬರ್ತಾನೆ. ಅವ್ನು ಕೂಡ ನೋಡೋಂಗಾಗಿದೆ, ತುಂಬ ದಿನ ಆಯಿತು. ಮತ್ತು ಇದು ನನ್ನ ಡ್ಯೂಟಿ ಸ್ಟಾರ್ಟ್ ಆಯಿತು. ಹೀಗೆ ನನ್ನ ದಿನಚರಿ ಇದೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.